ಫಿಶ್ ಗ್ರೇವಿ ಮಾಡೋ ವಿಧಾನ ಅಂದರೆ, ಸೊ ನಾನು 1 kg ಫಿಶ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಸ್ಮಾಲ್ ಟೊಮ್ಯಾಟೊ, 2 ಚಾಪ್ಡ್ ಆನಿಯನ್, ಒಂದು ಫ್ರೈ ಮಾಡೋಕ್ಕೆ, ಇನ್ನೊಂದು ಗ್ರೇವಿಗೆ ಹಾಕೋಕ್ಕೆ. ಇದು 1 ಬಟ್ಲು ನಿಮಗೆ ಕೋಕೋನಟ್ ತೊಗೊಂಡಿದ್ದೀನಿ. 3 ಬ್ಯಾಡಗಿ ಮೆಣಸಿನ್ಕಾಯಿ, 5 ಕೆಂಪುದು ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಮೆಣಸು, ಒಂದು 10 ಮೆಣಸು, 1 ಪೀಸ್ ಚಕ್ಕೆ, 1-2 ಲವಂಗ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚಾಪ್ಡ್ ಆನಿಯನ್ ಇತ್ತಲ್ಲ, ಆನಿಯನ್ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದ್ರ ಜೊತೆ ಈ ಶುಂಠಿ ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ಇಲ್ಲೇ ಹಾಕ್ಕೊಬಿಡ್ತೀನಿ ನಾನು. ಸೊ ಅದ್ರ ಜೊತೆನೇ ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗಲ್ಲ, ಲೈಟಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ. ಆಮೇಲೆ ನಿಮಗೆ ಒಂದು ತೋರಿಸ್ಲಿಲ್ಲ, ನಾನು ಆಲ್ರೆಡಿ ಹುಣಸೆ ಹುಳಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ಹುಳಿ ಹಾಕ್ಕೊಳ್ತೀನಿ, ನಾನು ರುಬ್ಕೋಬೇಕಾದ್ರೆ ಹಾಕ್ಕೊಬಿಡ್ತೀನಿ. ಸೊ ಈಗ ಆಲ್ಮೋಸ್ಟ್ ನೋಡಿ, ಇದು ಫ್ರೈ ಆಗಿದೆ. ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ಇನ್ನೇನು ನೀವು ಗ್ಯಾಸ್ ಮೇಲಿಂದ ಖಾರ ತೆಗಿತೀರಾ ಅನ್ನೋವಾಗ ತೆಂಗಿನಕಾಯಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ. ಟೊಮೊಟೊ ಮಾತ್ರ ಫ್ರೈ ಮಾಡ್ಕೋಬೇಡಿ. ನಾನು ಯೂಶ್ವಲಿ ಟೊಮೊಟೊ ಫ್ರೈ ಮಾಡ್ಕೊಳ್ಳಲ್ಲ, ಅದು ನಾನು ರುಬ್ತೀನಲ್ಲ ಆವಾಗಲೇ ಟೊಮೆಟೊ ಹಾಕ್ಕೊಬಿಡ್ತೀನಿ ನೋಡಿ. ಹೀಗೆ ಫುಲ್ ಆಯಿಲ್ನ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತೆಂಗಿನಕಾಯಿ. ಸೊ ಈಗ ಹುರ್ಕೊಂಡಿದ್ದೀನಲ್ಲ, ಆ ಮಸಾಲ ರುಬ್ಕೊಳಕ್ಕೆ ಹಾಕೋತಾ ಇದ್ದೀನಿ. ಇದು 1 ಸ್ಪೂನ್ ಧನಿಯಾ ಪುಡಿ, ಇದರಲ್ಲಿ ಸ್ವಲ್ಪ ಗರಂ ಮಸಾಲನೂ ಮಿಕ್ಸ್ ಆಗಿರುತ್ತೆ. ನಮ್ಮಲ್ಲಿ ಯೂಶ್ವಲಿ ಎಲ್ಲ ಚಕ್ಕೆ ಲವಂಗ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ, ಚಿಕನ್ಗೂ ಯೂಸ್ ಆಗುತ್ತೆ ಅಂತ. 1-1.5 ಸ್ಪೂನ್ ಹಾಕ್ಕೊಳ್ತೀನಿ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಖಾರ ಪುಡಿ ಹಾಕ್ಕೊಳ್ತಾ ಇಲ್ಲ, ಮೆಣಸೆಲ್ಲ ಹಾಕಿರೋದ್ರಿಂದ. ಅದ್ರ ಜೊತೆಗೆ ಈ ಟೊಮ್ಯಾಟೊ ಹಾಕ್ಕೊಂಡು ರುಬ್ಕೊಳ್ತೀನಿ. ಟೊಮ್ಯಾಟೊ ನೋಡಿ ನಾನು ಫ್ರೈ ಮಾಡ್ಕೊಂಡಿಲ್ಲ. ಸೊ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಅದ್ರ ಜೊತೆ ಹುಣಸೆ ಹುಳಿ ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಹುಣಸೆ ಹುಳಿ ನಾನು ಸಾಂಬಾರ್ಗೆ ಹಾಕೊಳ್ಳಲ್ಲ, ರುಬ್ಕೋಬೇಕಾದ್ರೆ ಹಾಕ್ಕೊಬಿಡ್ತೀನಿ ಯೂಸ್ ಮಾಡೋದು. ಸೊ ಹಂಗಾಗಿ 1 2 to 3 ಟೇಬಲ್ ಸ್ಪೂನು ಕೋಕೋನಟ್ ಆಯಿಲ್ ಹಾಕ್ಕೊಳ್ತೀನಿ. ಕಟ್ ಮಾಡಬೇಕು. ಚಾಪ್ಡ್ ಆನಿಯನ್ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಫಸ್ಟು ಆಯಿಲ್ ಹಾಕ್ಕೊಳ್ತೀನಿ. ಮಸಾಲ ನೋಡಿ, ಅದೇ ಎಲ್ಲ ಹಾಕಿ ರುಬ್ಕೊಂಡಿದ್ದಿಲ್ಲ, ಫ್ರೈ ಮಾಡಿರೋದು. ಅದ್ರ ಜೊತೆ ಟ್ಯಾಮರಿನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಸೊ ರುಬ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಆನಿಯನ್ನು. ಸೊ ಈಗ ನಾನು ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ರುಬ್ಕೊಂಡಿರೋ ಮಸಾಲೆನ. ಯೂಶ್ವಲಿ ನಮ್ಮ ಕಡೆ ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲ್ಲ ಮೀನು ಸಾಂಬಾರಿಗೆ. ಸೊ ಈ ಕಡೆ ರೈಸ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಇದು ಫ್ರೈ ಆದಮೇಲೆ ಎಲ್ಲ ಕ್ಲೀನಾಗಿ ಬೆಂದಮೇಲೆ ಇನ್ನೊಂದು 10 to 15 ಮಿನಿಟ್ಸು ಇಲ್ಲ, 10 ಮಿನಿಟ್ಸ್ ಇದೆ ಅಂದಾಗ ಫಿಶ್ ಹಾಕ್ಕೊಂಡ್ರೆ ಆಯಿತು. ಯಾಕಂದರೆ ಫಿಶ್ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ ನೋಡಿ. ಹೀಗೆ ಕ್ಲೀನಾಗಿದ್ದು ಆಯಿಲಲ್ಲಿ ಫ್ರೈ ಆಗಬೇಕು. ಮತ್ತು ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ನಾನು ಕಲ್ಲುಪ್ಪು ಹಾಕ್ಕೊಳ್ತೀನಿ ಯೂಶ್ವಲಿ. ನಾನು ಕೈ ಅಳತೆಯಲ್ಲಿ ಹಾಕ್ಕೋತೀನಿ, ನೀವು ಸ್ಪೂನಲ್ಲಿ ಹಾಕ್ಕೋಬೋದು ನೋಡಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಆಲ್ಮೋಸ್ಟ್ ಸಾಂಬಾರು ಗ್ರೇವಿ ಬೆಂದಿದೆ. ಸೊ ಇದು ಒಂದು 10 ಮಿನಿಟ್ಸ್ ಬಂದರೆ ಸಾಕು. ಸಾಂಬಾರು ಒಳಗಡೆ ಮಿಕ್ಸ್ ಆದರೆ ಸಾಕು. ಮೀನನ್ನ ನಾನು ಕ್ಲೀನಾಗಿ ಅರಿಶಿನ ಉಪ್ಪು ಎಲ್ಲ ಹಾಕಿ ತೊಳೆದಿದ್ದೀನಿ ಕ್ಲೀನಾಗಿ. ಫೈನಲಿ ಮೀನು ಗ್ರೇವಿ ರೆಡಿ. ಇಟ್ ಲುಕ್ಸ್